ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ಇವತ್ತು ಒಂದು ಹೊಸ ವಿಡಿಯೋ ಮೂಲಕ ತುಂಬಾ ಸಮಯದ ನಂತರ ಬಂದಿದ್ದೀನಿ. ಏನಿಲ್ಲ, ಈ ವಿಡಿಯೋದಲ್ಲಿ ನನ್ನ ಮಗಳು ನನ್ ಕೊಡುವಂತ ಕಾಟ, ಅವಳು ಮಾಡೋ ತರಲೆ ತುಂಟಾಟ ಎಲ್ಲಾನು ನಿಮಗೆ ತೋರಿಸ್ತೀನಿ ಅಷ್ಟೇ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ, ಮಳೆ ವಾತಾವರಣ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಹಾಗಾಗಿ ನೋಡ್ಕೊಂಡ್ ಬಂದು ಅವಳು ಬೆಳಗ್ಗೆ ಎದ್ದ ತಕ್ಷಣ ಏನು ತಿನ್ನೋದಿಲ್ಲ. ಹಾಗೆ ಸ್ವಲ್ಪ ತಡ ಆದ್ಮೇಲೆ ಅವಳು ಫ್ರೆಶ್ ಎಲ್ಲ ಮಾಡಿಬಿಟ್ಟು ಆ ನಂತರ ಈಗ ತಿಂಡಿ ಕೊಟ್ಟಿದ್ದೀನಿ. ನೋಡಿ ಅವಳು ಯಾವ ತರ ತಿಂಡಿ ತಿಂತಾಳೆ ಅಂತೇಳಿ. ಒಂದ್ ಕಡೆ ಕುತ್ಕೊಂಡು ತಿನ್ನೋದಿಲ್ಲ ಅವಳು, ಓಡಾಡ್ಕೊಂಡು ಆ ಕಡೆ ಈ ಕಡೆ ಹೊರಗೆ ಒಳಗೆ ಎಲ್ಲಾ ಕಡೆ ಓಡಾಡ್ಕೊಂಡು ತಿನ್ಬೇಕು ಅವಳಿಗೆ. ಅದ್ರಲ್ಲೂ ಈಗೀಗ ಅವಳಿಗೆ ಯಾರು ಊಟ ಮಾಡ್ಕೊಳ್ಳೋದಿಲ್ಲ, ಅವಳೇ ಊಟ ಮಾಡ್ಬೇಕು. ಕೊಡು ಕೊಡು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ಕೊಟ್ಟಿದ್ದೀನಿ. ಕೊಟ್ಟೆ ನೋಡಿ ಯಾವ ತರ ಕಾಟ ಕೊಡ್ತಾಳೆ ಅಂತೇಳಿ. ಸ್ವಲ್ಪನೂ ಒಂದ್ ಕಡೆ ಕುತ್ಕೊಂಡು ತಿನ್ನೋದಿಲ್ಲ. ಇಲ್ಲಿ ಬಾ, ಇಲ್ಲಿ ಮತ್ತೆ ಬೇಗ ಬಾ, ಇಲ್ಲಿ ಓಡ್ ಬಾ, ನೀನ್ ಬಾ, ಅಮ್ಮ ಮಾಡ್ ಬಾ, ಬಾ ಬೇಗ ಬನ್ನಿ. ಅಯ್ಯೋ ಎಕ್ಸ್ಪ್ರೆಷನ್ ಯಾಕದಂಗೆ ಎಕ್ಸ್ಪ್ರೆಷನ್? ಹಾ ಬೇಗ ಬೇಗ ಅಮ್ಮ ಮಾಡಿ. ನಂಗೆ ಬೇಡ ಪಪ್ಪ, ನೀ ತಿನ್ನು. ನಂಗೆ ಬೇಡ, ನೀ ತಿನ್ನು. ನಂಗೆ ಸಾಕು ಅಂತತ್ತು, ನೀ ತಿನ್ನು. ಬೇಡ ಬಂಗಾರ ನಂಗೆ. ಬೇಡ ನಂಗೆ ಸಾಕು. ಯಾವಾಗ್ಲೂ ಹೀಗೆ ಊಟ ಮಾಡೋ ತಕ್ಷಣ ಒಂದೆರಡು ತಿನ್ನೋದು, ಸಾಕಾದ್ರೆ ಸಾಕು. ಕೈ ತೊಳ್ಕೊಳಕ್ ಸೀದಾ ಹೋಗ್ಬಿಡ್ತಾಳೆ. ಇಲ್ಲಾಂದ್ರೆ ಯಾರಿಗಾರು ತಿನ್ಸ್ಬಿಟ್ಟು ಹೋಗ್ತಾಳೆ. ಇದು ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇದ್ದಾರೆ, ಅವ್ರ ಮನೆ ಇದು. ಮುಂಚೆ ಎಲ್ಲ ಅವ್ರ ಮನೆಗೆ ಹೋಗ್ತಿರ್ಲಿಲ್ಲ. ಈಗ ಏನೋ ಬಾರಿ ಅಲ್ಲಿ ಅವಳು ಅವ್ರ ಮನೆಗೆ ಹೋಗೋದು ಆಟ ಆಡೋದಲ್ಲ. ನೋಡಿ ಸೀದಾ ಯಾರು ಅವ್ರ ಜೊತೆ ಇಲ್ಲ, ಸೀದಾ ಹೋದ್ಲು. ಹೋಗಿ ಅವ್ರ ಹತ್ರ ಹೋಗಿ ತಂದೆ ತರಲೆ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ ಅಷ್ಟೇ. ಈಗೀಗ ಅವಳ ಜೊತೆ ಯಾರು ಇರ್ಬೇಕಂತಿಲ್ಲ. ಅವಳ ಪಾಡಿಗೆ ಅವಳು ಹೋಗ್ತಾಳೆ, ಆಡ್ತಾಳೆ, ಬರ್ತಾಳೆ. ಬರ್ಲೇಬೇಕು ನನ್ ಜೊತೆ. ಹಾಗೆಲ್ಲ ಮುಂಚಿನ ತರ ಎಲ್ಲ. ಆಮೇಲೆ ಅವ್ರ ತಾತ ಕೆಲಸ ಹೋಗ್ತಾ ಇದ್ದಕ್ಕೆ ಅವ್ರಿಗೆ ಟಾಟಾ ಬಾದ ಮಾಡಿ ಯಾವ ತರ ಹೌದಾ, ನಾಕ್ ಮಾಡಂಗ. ನಮ್ಮಮ್ಮನ್ಗೆ ನಾನ್ ವ್ಲಾಗ್ ಮಾಡೋದಾಗ್ಲಿ ಅಥವಾ ವಿಡಿಯೋ ಮಾಡೋದಾಗ್ಲಿ, ನಾನ್ ರೀಲ್ಸ್ ಮಾಡೋದಾಗ್ಲಿ ಅದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅವ್ರಿಗೆ ಅದ್ರಲ್ಲಿ ಅವ್ರನ್ನ ತೋರ್ಸ್ಬಾರ್ದು ಅಷ್ಟೇ. ನಮ್ಮಲ್ಲಿ ಎಲ್ರಿಗೂ ಹಾಗೆ, ನೀ ವಿಡಿಯೋ ಮಾಡ್ಕೊ, ಏನ್ ಬೇಕಾದ್ರೂ ಮಾಡ್ಕೊ, ಆದ್ರೆ ನಮ್ಮನ್ ಮಾತ್ರ ತೋರ್ಸ್ಬೇಡ ಅಂತೇಳಿ ಜಗಳ ಅವ್ರದ್ದು ಯಾವಾಗ್ಲೂ. ಅದ್ರ ನಾನ್ ಬಿಡ್ತೀನ, ನಾನ್ ತೋರಿಸ್ತೀನಿ. ಹಾಗೆ ಅವ್ರ ತಾತಗೆ ಕೊನೆಗೂ ಟಾಟಾ ಎಲ್ಲ ಬಾಯ್ ಮಾಡಿಸಿ ಅವ್ರನ್ನ ಕೆಲ್ಸಕ್ಕೆ ಕಳ್ಸಿದ್ದಾಯ್ತು. ಆನಂತರ ಹಾಗೆ ನಾನೊಂದು ವಿಡಿಯೋ ಶೂಟ್ ಕೂಡ ಮಾಡ್ಕೊಂಡಿದ್ದೆ. ಅದು ಅಡ್ಗೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಅಡ್ಗೆದು ಏನಂದ್ರೆ ಸ್ಪೆಷಲ್ ಆಗಿ ಏನಂದ್ರೆ ಅದ್ರಲ್ಲಿ ಚಪಾತಿನೇ ಸ್ಪೆಷಲ್. ಪಲ್ಯ ಏನಿಲ್ಲ, ಬೀನ್ಸ್ ಪಲ್ಯ. ಅದು ನಾರ್ಮಲ್ ಆಗಿ ಎಲ್ರು ಮಾಡೋ ಹಾಗೆ ಮಾಡಿರೋದು. ಫಸ್ಟಿಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಆನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಆನಂತರ ಮೆಣಸು, ಈರುಳ್ಳಿನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯ್ತಿರ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬೇಕು. ಯಾಕಂದ್ರೆ ನಮ್ಗೆ ಉಪ್ಪನ್ನ ಆಗ್ಲೇ ಹಾಕಿ ಅಭ್ಯಾಸ. ಆನಂತರ ಅದಕ್ಕೆ ಟೊಮೆಟೊ ಹಾಕ್ಬಿಟ್ಟು ಆನಂತರ ಅದನ್ನ ಸ್ವಲ್ಪ ಮೆತ್ತಗಾಗಿ ಹೋಗಿ ಬೇಯಿಸ್ಕೊಂಡು ಅರಿಶಿನ ಹುಡಿ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಏನಿಲ್ಲ, ಅದೆಲ್ಲ ಬೆಂದಾದ್ಮೇಲೆ ಬೀನ್ಸ್ ಅನ್ನು ಹಾಕೊಂಡು ಬೇಯಿಸ್ಬೇಕು. ಬೇಯಿಸ್ಬೇಕಾದ್ರೆ ಮುಂಚೆ ನಾನು ಎಣ್ಣೆನ ಬಾಡ್ಕೋತೀನಿ. ಆನಂತರ ನೀರ್ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕು. ಇನ್ನು ಈ ಚಪಾತಿಲಿ ಏನ್ ಸ್ಪೆಷಲ್ ಅಂತಂದ್ರೆ, ಇವತ್ತು ನಾನು ಅದಕ್ಕೆ ಸ್ವಲ್ಪ ಬೀಟ್ರೋಟ್ ರಸ ಮಾಡ್ಬಿಟ್ಟು ಹಾಕಿದ್ದೀನಿ. ರಸ ಅಂತ ಹೇಗ್ ಮಾಡೋದಂದ್ರೆ, ಬೀಟ್ರೋಟ್ ಸ್ವಲ್ಪ ಒಂದು ಮಿಕ್ಸಿ ಜಾರ್ ತಗೊಂಡು ಅದ್ರಲ್ಲಿ ಬೀಟ್ರೋಟ್, ಉಪ್ಪು, ಹಾಗೆ ಒಂದ್ 2-3 ಹಸಿ ಮೆಣಸಿನಕಾಯಿ, ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಅದೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಬೇಕು. ಏನು ಏನು ಹೇಳು? ಅಲ್ಲಿ ಬರ್ಬೇಕಾ ನಾನು? ಎಲ್ಲಿ ಬರ್ಬೇಕು ನಾನು? ಎಲ್ಲಿ ಬರ್ಬೇಕು? ಅಲ್ಲಿ ಬರ್ಬೇಕಾ? ವಿಡಿಯೋ ಮಾಡಲ್ಲ. ಆಯ್ತಾಯ್ತು, ವಿಡಿಯೋ ವಿಡಿಯೋ ಮಾಡುದಿಲ್ಲ. ಬೇಬಿ ಶಕ್ ಹಿಂಗ ಹಿಂಗ ಪ್ರಭು ಹಿಂಗ ನೋಡು.